ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಇದುವರೆಗೂ ನಾವು 310 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು 311ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇವತ್ತು 311ನೇ ಪ್ರಶ್ನೆ ನೋಡೋಣ. ಯಾವ ದೇಶವು ಕ್ವಾಡ್ ದೇಶಗಳ 2024ರ ನಾಯಕತ್ವ ಶೃಂಗಸಭೆಯನ್ನು ಆಯೋಜಿಸುತ್ತದೆ? ಯಾವ ದೇಶವು ಕ್ವಾಡ್ ದೇಶಗಳ 2024ರ ನಾಯಕತ್ವ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ? ಯಾವುದು? ಉತ್ತರ ನೋಡೋಣ ಬನ್ನಿ. ಉತ್ತರ ಬಂದು ಭಾರತ ದೇಶವು ಕ್ವಾಡ್ ದೇಶಗಳ 2024ರ ನಾಯಕತ್ವದ ಶೃಂಗಸಭೆಯನ್ನು ಆಯೋಜಿಸ್ತಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 312ನೇ ಪ್ರಶ್ನೆ. ಇತ್ತೀಚೆಗೆ ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಯಾವ ರಾಜ್ಯದ 2 ಶಾಸಕರನ್ನು ಅನರ್ಹಗೊಳಿಸಲಾಗಿದೆ? ಇತ್ತೀಚೆಗೆ ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಯಾವ ರಾಜ್ಯದ 2 ಶಾಸಕರನ್ನು ಅನರ್ಹಗೊಳಿಸಲಾಗಿದೆ? ಉತ್ತರ ನೋಡೋಣ. ಜಾರ್ಖಂಡ್. ಉತ್ತರ ಜಾರ್ಖಂಡ್ ಆಗಿರತ್ತೆ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 313ನೇ ಪ್ರಶ್ನೆ. ಯಾವ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿ 2024 ಗೆದ್ದಿದೆ? ಅಂದರೆ 9ನೇ ಆವೃತ್ತಿಯಾಗಿರತ್ತೆ. ಯಾವ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿ 2024ನ್ನು ಗೆದ್ದಿದೆ ಅಂತಕ್ಕಂಥದ್ದು? ಉತ್ತರ ಶ್ರೀಲಂಕಾ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿ 9ನೇ ಆವೃತ್ತಿಯಾದಂತಹ 2024ರಲ್ಲಿ ಗೆದ್ದಿದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 314ನೇ ಪ್ರಶ್ನೆ. ವಿಶಾಖಪಟ್ಟಣಂನಲ್ಲಿರುವಂತಹ PSUಗಳಿಗೆ 2023-24ರ ರಾಜಭಾಷಾ ಗೌರವ ಸನ್ಮಾನ್ ಅನ್ನು ಯಾವ ಸಂಸ್ಥೆ ನೀಡಿದೆ? ಪ್ರಶ್ನೆ ಮತ್ತೊಮ್ಮೆ. ವಿಶಾಖಪಟ್ಟಣಂನಲ್ಲಿರುವ PSUಗಳಿಗೆ 2023-24ರ ರಾಜಭಾಷಾ ಗೌರವ ಸನ್ಮಾನ ಅನ್ನು ಯಾವ ಸಂಸ್ಥೆ ನೀಡಿದೆ ಅಂತಕ್ಕಂಥದ್ದು? ಉತ್ತರ ನೋಡೋಣ. ಪಟ್ಟಣದ ಅಧಿಕೃತ ಭಾಷಾ ಅನುಷ್ಠಾನ ಸಮಿತಿ. ಯಾವುದು? ಪಟ್ಟಣದ ಅಧಿಕೃತ ಭಾಷಾ ಅನುಷ್ಠಾನ ಸಮಿತಿ ವಿಶಾಖಪಟ್ಟಣಂನಲ್ಲಿರ್ತಕ್ಕಂತಹ PSUಗಳಿಗೆ 2023 and 24 ರಾಜಭಾಷಾ ಗೌರವ ಸನ್ಮಾನನ ನೀಡತಕ್ಕಂತಹ ಒಂದು ಸಂಸ್ಥೆ ಆಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡಿ. ಸ್ನೇಹಿತರೆ, ಪ್ರತಿದಿನ ತಪ್ಪದೇನೆ ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ಇದರ ಒಂದು ಕಂಪ್ಲೀಟ್ ಆದಂತಹ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ 315ನೇ ಪ್ರಶ್ನೆ ನೋಡೋಣ. ಕಿತ್ತಳೆ ನಾಡು ಎಂದು ಯಾವುದನ್ನು ಕರೀತೇವೆ? ಕಿತ್ತಳೆ ನಾಡು ಎಂದು ಯಾವುದನ್ನು ಕರಿತೀವಿ ಅಥವಾ ಕಿತ್ತಳೆ ನಾಡು ಯಾವುದು? ಸ್ನೇಹಿತರೆ, ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಜಿ ಕೆ ಕ್ವಶನ್ಸು 500 ಕಂಪ್ಲೀಟ್ ಆದ ನಂತರ ಫುಲ್ 1 to 500 ಕ್ವಶನ್ ಆ್ಯಂಡ್ ಆನ್ಸರ್ದ ಒಂದು PDF-ಅನ್ನು ನಾನು ನಿಮಗೆ ಬೇಕು ಅಂದರೆ ಖಂಡಿತ ತಲುಪಿಸ್ತೀನಿ. ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಹಾಕ್ತೀನಿ. ಅಲ್ಲಿ ನೀವು ಅದರ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇಲ್ಲಾಂದರೆ ಡೈಲಿ 10 ಕ್ವಶನ್ಗಳನ್ನು ನೀವು ಬರೆದು ಕೂಡ ಇಟ್ಕೊಳ್ಬಹುದು. ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಕಿತ್ತಳೆ ನಾಡು ಎಂದು ನಾವು ಕೊಡಗನ್ನು ಕರಿತೀವಿ. ಓಕೆ, ಕಿತ್ತಳೆ ನಾಡು ಕೊಡಗಾಗಿರತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 316ನೇ ಪ್ರಶ್ನೆ. ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಯಾವುದು? ಅಥವಾ ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರಿತೇವೆ? ಹಾಗಿದ್ರೆ ಉತ್ತರ ನೋಡೋಣ. ರಾಮನಗರ. ಕರ್ನಾಟಕದಲ್ಲಿ ರೇಷ್ಮೆ ಪಟ್ಟಣ ಯಾವುದಾಗಿರುತ್ತೆ? ರಾಮನಗರವನ್ನು ರೇಷ್ಮೆ ಪಟ್ಟಣ ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ. 317ನೇ ಪ್ರಶ್ನೆ. ಇಳ್ಕಲ್ ಸೀರೆಗಳಿಗೆ ಪ್ರಸಿದ್ಧಿಯಾಗಿರುವಂತಹ ಇಳ್ಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ? ಇಳ್ಕಲ್ ಸೀರೆಗಳಿಗೆ ಪ್ರಸಿದ್ಧ ಆಗಿರ್ತಕ್ಕಂತಹ ಇಳ್ಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಅಂತಕ್ಕಂಥದ್ದು?
ಎಸ್, ಎಲ್ಲಿದೆ ಅಂತ ನೋಡೋಣವಾ? ಎಸ್, ಉತ್ತರ ಬಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದು ಇಲ್ಕಲ್ ಸೀರೆಗೆ ಪ್ರಸಿದ್ಧ ಆಗಿರ್ತಕ್ಕಂತಹ ಇಲ್ಕಲ್ ಪಟ್ಟಣ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಎಸ್, ಆಗಿದ್ದರೆ ಮುಂದಿನ ಪ್ರಶ್ನೆ ನೋಡೋಣ. ಯಾವುದು 318ನೇ ಪ್ರಶ್ನೆ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಇಲ್ಲಿದೆ. ಅಂದರೆ ಎಲ್ಲಿದೆ? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಇಲ್ಲಿದೆ. ಎಸ್, ಆಗಿದ್ದರೆ ಉತ್ತರ ನೋಡೋಣ. ಎಸ್, ಗಂಗಾವತಿ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಗಂಗಾವತಿಯಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 319ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂತಹ ಕಾಫಿ ಬೆಳೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವಂತಹ ಕಾಫಿ ಬೆಳೆ ಯಾವುದಾಗಿರುತ್ತೆ? ಎಸ್, ಆಗಿದ್ದರೆ ಉತ್ತರ ನೋಡೋಣ. ಎಸ್, ರೊಬಾಸ್ಟ್ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂತಹ ಕಾಫಿ ಬೆಳೆಯಾಗಿರುತ್ತೆ. ರೊಬಾಸ್ಟ್ ಇದು ತುಂಬ ಕಾಸ್ಟ್ಲಿ ಆದಂತಹ ಒಂದು ಕಾಫಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಆ್ಯಂಡ್ 10ನೇ ಪ್ರಶ್ನೆ ಅಂತಲೇ ಹೇಳ್ಬೋದು. ಎಸ್, 320ನೇ ಪ್ರಶ್ನೆ. ದೇಶದಲ್ಲಿಯೇ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವ ಕರ್ನಾಟಕದ ಜಿಲ್ಲೆ ಯಾವುದಾಗಿರುತ್ತೆ? ಎಸ್, ದೇಶದಲ್ಲಿಯೇ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವ ಕರ್ನಾಟಕದ ಜಿಲ್ಲೆ. ಎಸ್, ಹಾಗಿದ್ರೆ ಯಾವುದಾಗುತ್ತೆ ಉತ್ತರ ನೋಡೋಣ. ಎಸ್, ಕಲಬುರ್ಗಿ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ತೊಗರಿ ಬೆಳೆಯನ್ನು ಬೆಳೀತಕ್ಕಂತಹ ಒಂದು ನಮ್ಮ ಕರ್ನಾಟಕದ ಜಿಲ್ಲೆ ಆಗಿರುತ್ತೆ ಅಂತಲೇ ಹೇಳ್ತೀವಿ. ಸೊ ಹಾಗಿದ್ರೆ ಈ ಎಲ್ಲ ಪ್ರಶ್ನೆಗಳು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಯಾರೆಲ್ಲ ಹೊಸಬ್ರು ಇದೇ ಮೊದಲು ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಇದ್ದರೂ ತಪ್ಪದೆ ನಮಗೆ ಕಾಮೆಂಟಲ್ಲಿ ಬರೆದು ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಶೇರ್ ಮಾಡಿ. Thank you so much for everyone. Thanks for watching.